ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹೋತ್ತಾರ ಬಾಬಾ ಅವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನಮ್ಮ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ ಮಾಸ್ಟರ್ಸ್. ಸ್ವಾಧ್ಯಾಯಕ್ಕಾಗಿ ನಾವು ಸರೋಜಿನಿ ಮೇಡಮ್ ಅವರನ್ನ ಇನ್ವೈಟ್ ಮಾಡ್ತಾ ಇದ್ವಿ. ಅವರು ಪ್ರಾಣಶಕ್ತಿ ಅಂತಕ್ಕಂಥ ಪುಸ್ತಕವನ್ನು ಕುರಿತು ತುಂಬಾ ಅದ್ಭುತವಾಗಿರ್ತಕ್ಕಂತಹ ಒಂದು ಸ್ವಾಧ್ಯಾಯವನ್ನ ಮಾಡ್ತಾ ಇದ್ದಾರೆ. ವೆಲ್ಕಮ್ ಮೇಡಮ್, ವೆಲ್ಕಮ್ ಅಂಡ್ ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ, ಜೊತೆಗೆ ಸ್ವರ್ಣಮಾಲಾ ಅಮ್ಮನವರಿಗೂ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ನನ್ನ ಧ್ಯಾನ ಗುರುಗಳಾದಂತ ಕೇತಪ್ಪ ಗುರುಗಳಿಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ, ಎಲ್ಲ ಅಸ್ಟ್ರಲ್ ಮಾಸ್ಟರ್ಸ್ಗಳಿಗೂ ನನ್ನ ಕೃತಜ್ಞತಾ ಭಾವದಿಂದ ನಮನಗಳನ್ನ ಸಲ್ಲಿಸುತ್ತಾ, ನನ್ನ ವಸುಂಧರಾ ವಾರಿಯರ್ಸ್ ಎಲ್ಲ ಮಾಸ್ಟರ್ಸ್ಗಳಿಗೂ, ಸಹೋದರಿಯರಿಗೂ ನನ್ನ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ, ಇವತ್ತಿನ ಸ್ವಾಧ್ಯಾಯವನ್ನ ನಾನು ಪ್ರಾರಂಭಿಸಲು ಬಯಸ್ತಾ ಇದ್ದೇನೆ. ಸ್ವಾಧ್ಯಾಯಕ್ಕಾಗಿ ನಾವು ಟಾರ್ಕಮ್ ಸರಾಯ್ಡಾಯ್ ಅವರು ಬರೆದಂತ ಪ್ರಾಣಶಕ್ತಿ ಅಂತಕ್ಕಂಥ ಪುಸ್ತಕದ ಒಂದು 3ನೇ ಅಧ್ಯಾಯವನ್ನ, ಆಲೋಚನೆ ಅಂತಕ್ಕಂಥ 3ನೇ ಅಧ್ಯಾಯವನ್ನ ಮುಗಿಸಿದ್ದೇವೆ. ಆಲೋಚನೆ, ಒಬ್ಬ ಮನುಷ್ಯನ ಆಲೋಚನೆ ಅಂತಕ್ಕಂಥದ್ದು ಯಾವ ರೀತಿ ಈ ಒಂದು ಪ್ರಭಾವಳಿಯನ್ನ ಬೀರ್ತದ ವ್ಯಕ್ತಿಗಳ ಮೇಲೆ, ಸಮಾಜದ ಮೇಲೆ, ಪರಿಸರದ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರ್ತದ, ವ್ಯಕ್ತಿಯ ಆಲೋಚನೆಗಳಿಗೆ ಎಷ್ಟೊಂದು ಶಕ್ತಿ ಅದ ಅಂತಕ್ಕಂಥದ್ದನ್ನ ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ದೇವೆ. ಈಗ ಮುಂದುವರೆದಂತ ಒಂದು ಅಧ್ಯಾಯ ಅಂತರಿಕ್ಷಗಳ ಸುಳಿವುಗಳು. ಅಂತರಿಕ್ಷದಲ್ಲಿ ಇರ್ತಕ್ಕಂಥ ಈ ಒಂದು ಅಯಾನಗೋಳದಲ್ಲಿ ಇರ್ತಕ್ಕಂಥ ಸುಳಿವುಗಳು, ಯಾವ ರೀತಿ ಅಲ್ಲಿ ಶಕ್ತಿ ಕೇಂದ್ರಗಳು, ಶಕ್ತಿ ಸುಳಿವುಗಳು ಇರ್ತಾವ ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಭೂಮಿಯ ಮೇಲೆ, ಅಂತರಿಕ್ಷ ಆಕಾಶದಲ್ಲಿಯೂ ಸಹ ಪ್ರಾಣಶಕ್ತಿ, ಅಗ್ನಿ ಸುಳಿಗಳು ಇವೆ. ನೋಡ್ರಿ, ಭೂಮಿಯ ಮೇಲೆ, ಅಂತರಿಕ್ಷದಲ್ಲಿ ಕೂಡ ಪ್ರಾಣಶಕ್ತಿಯ ಸುಳಿಗಳು, ಅಗ್ನಿಯ ಸುಳಿಗಳು ಅದಾವ. ಅಂತರಿಕ್ಷದಲ್ಲಿರುವ ಅತಿ ಬಲಯುತವಾದ ವಿದ್ಯುತ್ ಅಯಸ್ಕಾಂತದ ಹರಿವಿನಿಂದ ಈ ಸುಳಿಗಳು ಸೃಷ್ಟಿಯಾಗುತ್ತಿರುತ್ತವೆ. ಅಲ್ಲೇ ಬಲಯುತವಾದಂತಹ ಒಂದು ವಿದ್ಯುತ್ ಅಯಸ್ಕಾಂತದ ಒಂದು ಸೆಳೆವಿನಿಂದ, ಅದರ ಒಂದು ಹರಿವಿನಿಂದ ಈ ಸುಳಿಗಳು ಅಲ್ಲಿ ಏನಾಗಿರ್ತಾವ, ಸೃಷ್ಟಿಗೊಂಡಿರ್ತಾವ, ಪ್ರಾಣಶಕ್ತಿಯ ಸುಳಿವುಗಳು ಅಂತಕ್ಕಂಥದ್ದನ್ನ. ಈ ಸುಳಿಗಳು ಸೃಷ್ಟಿ ಕೇಂದ್ರಗಳಿಂದ ಅಥವಾ ಪದಾರ್ಥದಿಂದ ಸಿದ್ಧವಾಗಿರುವುದರ ಜೊತೆಗೆ ಮಹಾಸೌರ ವಿಶ್ವಾಂತರ ಮಹಾಜೀವಿಗಳ ಮಹಾಪ್ರಜ್ಞಾನಾಂಶಗಳಿಂದ ಸಂಪುಟಗಳ ಸಂಕ್ಷಿಪ್ತತೆಗಳಂತೆಯೂ ಆಗಿರುತ್ತದೆ. ನೋಡ್ರಿ, ಮಹಾ ವ್ಯಕ್ತಿಗಳ, ಮಹಾಪ್ರಜ್ಞೆಯುಳ್ಳ ಮಹಾಜೀವಿಗಳ ಒಂದು ಋಷಿಮುನಿಗಳ ಒಂದು ಪ್ರಜ್ಞಾ ಅಂಶಗಳಿಂದ, ಮಹಾಪ್ರಜ್ಞೆಯ ಅಂಶಗಳಿಂದ, ಮಹಾಪ್ರಜ್ಞೆಯ ಜ್ಞಾನದಿಂದ ಈ ಸುಳಿಗಳು ಸಿದ್ಧವಾಗ್ತಾವ ಅಂತರಿಕ್ಷದಲ್ಲಿಯೂ ಕೂಡ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಸುಳಿಗಳು ವಿದ್ಯುತ್ತಿನಿಂದ ತುಂಬಿರುವ ಮೇಘಗಳನ್ನು ಹೋಲುತ್ತವೆ. ನೋಡ್ರಿ, ಈ ಸುಳಿಗಳು ವಿದ್ಯುತ್ತನ್ನ ತುಂಬಿಕೊಂಡಂತ ಸಿಡಿಲಿನಲ್ಲಿ ಯಾವ ರೀತಿ ಒಂದು ಶಕ್ತಿ ಇರ್ತದಲ್ಲ, ಆ ರೀತಿ ಮೇಘಗಳಲ್ಲಿ ವಿದ್ಯುತ್ತು ಯಾವ ರೀತಿ ತುಂಬಿಕೊಂಡಿರ್ತದಲ್ಲ, ಆ ರೀತಿ ಈ ಒಂದು ಪ್ರಾಣಶಕ್ತಿಯ ಅಲೆಗಳು ಅಥವಾ ವಿಶ್ವ ಪ್ರಾಣಾಗ್ನಿಯ ಅಗ್ನಿಯ ಅಲೆಗಳು ಅಂತರಿಕ್ಷದಲ್ಲಿಯೂ ಕೂಡ ತುಂಬಿಕೊಂಡಿರ್ತಾವ ಅಂತಕ್ಕಂಥದ್ದನ್ನ ಇಲ್ಲೇ ಹೇಳ್ತಾರ. ಆಮೇಲೆ ಈ ಪ್ರಾಣಶಕ್ತಿಯ ಸುಳಿಗಳೊಂದಿಗೆ ಸಂಯೋಜನೆಯಾಗಿ ಪ್ರಾಣಶಕ್ತಿಯನ್ನು ಸ್ವೀಕರಿಸುವ ಸಾಮರ್ಥ್ಯದಿಂದಿರುವ ಮನುಷ್ಯರು ಆ ಪ್ರಾಣಶಕ್ತಿ ಪ್ರಸಾರಗಳನ್ನು ಸಹ ಮಾಡಬಲ್ಲರು. ನೋಡ್ರಿ, ಯಾವ ಒಬ್ಬ ವ್ಯಕ್ತಿ ಪ್ರಾಣಶಕ್ತಿಯ ಸುಳಿಗಳಿಗೆ ಸಂಯೋಜನೆಯನ್ನು ಹೊಂದಿ ಇರ್ತಾರಲ್ಲ, ಅಂತರಿಕ್ಷದಲ್ಲಿರ್ತಕ್ಕಂಥ ಪ್ರಾಣಶಕ್ತಿಗೆ ಯಾರು ಸಂಯೋಜನೆ ಹೊಂದಿರ್ತಾರಲ್ಲ, ಅವರು ಅವುಗಳನ್ನ ಸ್ವೀಕರಿಸಿ ಅವುಗಳನ್ನ ಪ್ರಸಾರ ಮಾಡಬಲ್ಲತಕ್ಕಂಥ ಒಂದು ಶಕ್ತಿಯನ್ನು ಕೂಡ ಹೊಂದ್ಯಾರ ಅಂತೇಳಿ ಹೇಳ್ಬೋದು ನಾವು. ಈಗ ನಾವು ಉದಾಹರಿಸಬಹುದು ಇಲ್ಲಿ ಪರಿಸರದಲ್ಲಿ ಇರ್ತಕ್ಕಂಥ ಅಥವಾ ನಮ್ಮ ಸುತ್ತಮುತ್ತಲಿನ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಅಲೆಗಳು, ರೇಡಿಯೋ ವಿಕಿರಣಗಳನ್ನ ನಾವು ಈ ಪ್ರಾಣಶಕ್ತಿಗೆ ಹೋಲಿಸಬಹುದು. ರೇಡಿಯೋ ವಿಕಿರಣಗಳು ಆ ವಿಕಿರಣಗಳನ್ನ ಸೆಳೆದುಕೊಂಡು
ಒಂದು ವಿದ್ಯುತ್ ಅಯಸ್ಕಾಂತೀಯ ಶಕ್ತಿಯನ್ನಾಗಿ ಈ ಪ್ರಸಾರಗಳಿಗೆ ನಾವು ಬಳಸ್ತೇವೆ. ಅದೇ ರೀತಿ ಆ ಒಂದು ಶಕ್ತಿ ಒಂದು ಅಂತರಿಕ್ಷದಲ್ಲಿ ಇರ್ಲಿಕ್ಕೆ ವ್ಯಕ್ತಿಗಳು ಬಹಳಷ್ಟು ಶ್ರಮಿಸಿದಂತ ಧ್ಯಾನಿಗಳು ಮತ್ತು ಜ್ಞಾನಿಗಳು ಅಧ್ಯಾತ್ಮ ಜೀವಿಗಳ ಶಕ್ತಿ ಈ ರೀತಿ ಅಯಸ್ಕಾಂತದಂತೆ ಏನಾಗಿರ್ತದೆ, ಒಂದು ಅಂತರಿಕ್ಷದಲ್ಲಿ ಕ್ರೋಢೀಕರಣಗೊಂಡಿರ್ತದೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಸಾಮರ್ಥ್ಯವಿರುವ ಮನುಷ್ಯರೇ ಈ ಭೂಮಿಯ ಮೇಲೆ ಬಹಳಷ್ಟು ಸಂಸ್ಕೃತಿಗಳನ್ನು, ನಾಗರಿಕತೆಗಳನ್ನು ಸೃಷ್ಟಿಸುತ್ತಾರೆ. ಅಂತಹ ಒಂದು ಅಂತರಿಕ್ಷದಲ್ಲಿಯೂ ಪ್ರಾಣಾಗ್ನಿಯ ಸುಳಿಗಳನ್ನ, ಪ್ರಾಣಾಗ್ನಿಯ ಮೇಘಗಳನ್ನ ಸೃಷ್ಟಿಸ್ತಕ್ಕಂಥ ಮನುಷ್ಯರೇ ಈ ಒಂದು ಭೂಮಿಯ ಮೇಲೆ ನಾಗರಿಕತೆಗಳನ್ನ, ಹೊಸ ನಾಗರಿಕತೆಗಳನ್ನ, ಹೊಸ ಸಂಸ್ಕೃತಿಗಳನ್ನ ಹುಟ್ಟು ಹಾಕ್ಲಿಕ್ಕೆ, ಸೃಷ್ಟಿಸ್ಲಿಕ್ಕೆ ಸಾಧ್ಯ ಆಗ್ತದ ಅಂತಕ್ಕಂಥದ್ದನ್ನ ನಾವು ನೋಡ್ಬಹುದು. ಉದಾಹರಣೆಯಾಗಿ ಬುದ್ಧ ಅವತಾರದಿಂದ ಸತ್ಯಯುಗದ ಪ್ರಾರಂಭ, ಅದೇ ರೀತಿ ಕ್ರೈಸ್ತನ ಅವತಾರದಿಂದ ಆ ದೇಶಗಳಲ್ಲಿ ಒಂದು ಪರಿವರ್ತನೆ ಆಗ್ತಕ್ಕಂಥದ್ದನ್ನ, ಆದಿಶಂಕರಾಚಾರ್ಯರಿಂದ ಧರ್ಮ ಬೋಧನೆ ಆದದ್ದನ್ನ ನಾವು ಇಲ್ಲಿ ಉದಾಹರಿಸಬಹುದು. ಅಂಥ ವ್ಯಕ್ತಿಗಳೇ ಈ ಸೃಷ್ಟಿಯಲ್ಲಿ ಬಂದು ಪುನಃ ಮರುಪ್ರಸಾರವನ್ನು ಮಾಡ್ತಕ್ಕಂಥ, ಮರುಸೃಷ್ಟಿಯನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿರ್ತಾರೆ ಅಂತಕ್ಕಂಥದ್ದು. ಅವರು ಬಹಳ ಪ್ರಬಲವಾದ ಅಯಸ್ಕಾಂತ ತಂತಿಯಾಗಿರುತ್ತಾರೆ. ತಾವು ವಾಸಿಸುತ್ತಿರುವ ನಿವಾಸ ಪರಿಸರಗಳ ಪ್ರಬಲವಾದ ಅಯಸ್ಕಾಂತ ತಂತಿಯಾಗಿರುತ್ತಾರೆ. ತಾವು ವಾಸಿಸುತ್ತಿರುವ ನಿವಾಸ ಪರಿಸರಗಳ ವಾತಾವರಣವನ್ನು ಪ್ರಾಣಶಕ್ತಿಯಿಂದ ತುಂಬಿಸಿರುತ್ತಾರೆ. ಅವ್ರು ನೋಡ್ರಿ, ಅಂಥ ವ್ಯಕ್ತಿಗಳು ಎಲ್ಲಿ ವಾಸ ಮಾಡಿರ್ತಾರ? ಒಬ್ಬ ಆಧ್ಯಾತ್ಮಿ, ಒಬ್ಬ ಮಹಾಯೋಗಿ, ಒಬ್ಬ ಧ್ಯಾನಿ, ಒಬ್ಬ ಭಕ್ತಿಯಲ್ಲಿ ಪರಾಕಾಷ್ಠತೆಯನ್ನು ಸಾಧಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಯಾವ ಕ್ಷೇತ್ರದಲ್ಲಿ ಇರ್ತಾರಲ್ಲ, ಆ ಕ್ಷೇತ್ರದಲ್ಲಿ ಪ್ರಾಣಶಕ್ತಿಯನ್ನ ತುಂಬಿ ತುಳುಕಿಸ್ತಿರ್ತಾರ. ಆ ಕ್ಷೇತ್ರದ ಒಂದು ಶಕ್ತಿ ತುಂಬಾ ಇರ್ತದ ಅಂತಕ್ಕಂಥದ್ದನ್ನ ನಾವು ನೋಡ್ಬಹುದು. ಮಾನವನ ಅಭ್ಯುದಯಕ್ಕೆ ಪ್ರಕಟಿಸಲಾಗದ ಮಹಾನ್ ಕ್ರಾಂತಿಯನ್ನು ಸಹ ಅವರು ಸೃಷ್ಟಿಸಬಹುದು. ಮಾನವನವನ್ನು ಅಭ್ಯುದಯಕ್ಕಾಗಿ ಅವರು ಮಹಾನ್ ಕ್ರಾಂತಿಯನ್ನ ಸೃಷ್ಟಿಸಬಹುದು. ಅವರಿಂದ ಯಾವುದೇ ಒಂದು ಕೆಟ್ಟ ಘಟನೆಗಳನ್ನ ಅಥವಾ ಕೆಟ್ಟ ಪದ್ಧತಿಗಳನ್ನ, ಕೆಟ್ಟ ನಡೆನುಡಿಗಳನ್ನ ಹೋಗಲಾಡಿಸಿ ಇಲ್ಲಿ ಹೊಸ ಒಂದು ಸಮಾಜದಲ್ಲಿ ಹೊಸ ಸಂಸ್ಕೃತಿಯನ್ನ ಬಿತ್ತತಕ್ಕಂತ ಕೆಲಸ ಅವರಿಂದ ಆಗ್ಬಹುದು. ನಾವು ಉದಾಹರಿಸಬಹುದು. ಇಲ್ಲಿ ರಾಮಾನುಜಾಚಾರ್ಯರಿಂದ ಕೆಲವೊಂದು ಕಂದಾಚಾರಗಳನ್ನು ಹೊಡೆದೋಡಿಸ್ತಕ್ಕಂಥ ಕೆಲಸ ಅದು, ಮಧ್ವಾಚಾರ್ಯರಿಂದ, ಶಂಕರಾಚಾರ್ಯರಿಂದ, ಇವರೆಲ್ಲರೂ ಕೂಡ ಅಂತಹ ಪ್ರಾಣಶಕ್ತಿಯನ್ನು ಹೊಂದಿದಂತಹ ವ್ಯಕ್ತಿಗಳೇ ಈ ಭೂಮಿಯ ಮೇಲೆ ಅವತರಿಸಿದಂಥವರು. ಅವರೆಲ್ಲ ಕೂಡ ಆಯಾ ಕಾಲದಲ್ಲಿ ಇರ್ತಕ್ಕಂಥ ಧರ್ಮದ ಅಳಿವು ಆಗ್ತಕ್ಕಂಥ ಕಾಲದಲ್ಲಿ ಇವರು ಮರು ಧರ್ಮವನ್ನು ಸ್ಥಾಪಿಸಿದಂತಹ ವ್ಯಕ್ತಿಗಳು ಅಂತಕ್ಕಂಥದ್ದನ್ನ ನಾವು ಉದಾಹರಿಸಬಹುದು. ಮಹಾತ್ಮರಿಗೆ ಆ ಸುಳಿಗಳಿಂದ ಪ್ರಾಣಶಕ್ತಿಯು ನಿರಂತರವಾಗಿ ಲಭಿಸುತ್ತಾ ಅವರು ಪೋಷಿಸಲ್ಪಡುತ್ತಿರುತ್ತಾರೆ ಎಂಬುದು ನಮಗೆ ಹೇಳಲ್ಪಟ್ಟಿರುತ್ತದೆ. ನೋಡ್ರಿ, ಮಹಾತ್ಮರಿಗೆ ಯಾವತ್ತೂ ಕೂಡ ಅವರಿಗೆ ಪ್ರಾಣಶಕ್ತಿಯ ಒಂದು ಸುಳಿಗಳು ಅವರನ್ನ ಪೋಷಣೆ ಮಾಡ್ತಾ ಇರ್ತಾವ. ಅವರ ಆರಾದಲ್ಲಿ ಆ ಸುಳಿಗಳು ತುಂಬಿಕೊಂಡು ಬಿಟ್ಟಿರ್ತಾವ ಅಂತಕ್ಕಂಥದ್ದನ್ನ ಹೇಳ್ತಾರ. ಅವರನ್ನ ಆ ಆರ ಅಥವಾ ಆ ಶಕ್ತಿ, ಆ ಸುಳಿಗಳೇ ಆ ವ್ಯಕ್ತಿಗಳನ್ನ ಎಂಥ ಶಕ್ತಿಯಿಂದಲೂ ರಕ್ಷಣೆ ಮಾಡ್ತಕ್ಕಂಥ ಪ್ರಬಲವಾದಂತ ಶಕ್ತಿ ಅದು, ಪ್ರಾಣಾಗ್ನಿ ಅದು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ದುಷ್ಟ ಶಕ್ತಿಗಳನ್ನು ಆರಾಧಿಸುವ ಕ್ಷುದ್ರೋಪಾಸಕರು ಸಹ ಈ ಸುಳಿಗಳಿಂದ ಪ್ರಾಣಶಕ್ತಿಯನ್ನು ಹೀರಿಕೊಂಡು ಈ ಭೂಮಿಯ ಮೇಲೆ ಬಹಳಷ್ಟು ವಿನಾಶಕಾರಿ ಕಾರ್ಯಗಳನ್ನು ನಿರ್ವಹಿಸುತ್ತಿರುತ್ತಾರೆ. ನೋಡ್ರಿ, ದುಷ್ಟ ಶಕ್ತಿಯನ್ನ ಆಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಕ್ಷುದ್ರೋಪಾಸಕರು ಅಥವಾ ಕೆಟ್ಟ ಉಪಾಸಕರಾದಂಥವರು ಈ ಒಂದು ಪ್ರಾಣಶಕ್ತಿಯನ್ನ ಹೀರಿಕೊಳ್ತಕ್ಕಂಥ ಕಾರ್ಯದಲ್ಲಿ ತೊಡಗಿರ್ತಾರೆ. ಹೀರಿಕೊಂಡು ಎಷ್ಟೋ ವಿನಾಶಕಾರಿ ಅಥವಾ ಭೂಮಿಗೆ ಅಪಾಯಕಾರಿ ಆಗ್ತಕ್ಕಂಥ, ಅಥವಾ ಪರಿಸರಕ್ಕೆ ಅಪಾಯಕಾರಿ ಆಗ್ತಕ್ಕಂಥ, ಅಥವಾ ಸಮಾಜದ ಜನರಿಗೆ ಅಪಾಯಕಾರಿ ಆಗ್ತಕ್ಕಂಥ ಕಾರ್ಯಗಳನ್ನ ನಿರ್ವಹಿಸ್ತಾ ಇರ್ತಾರ ಅಂತಕ್ಕಂಥದ್ದನ್ನ ನೋಡ್ಬಹುದು. ವಿಷಯವು ನಮಗೆ ತಿಳಿದಿದೆ. ಎರಡನೆಯ ಪ್ರಪಂಚ ಯುದ್ಧದ ಸಮಯದಲ್ಲಿ, ಇದು ಉದಾಹರಣೆ ಕೊಟ್ಟಿದ್ದಾರೆ ಅವರಿಗೆ. ಎರಡನೆಯ ಪ್ರಪಂಚ ಯುದ್ಧದ ಸಮಯದಲ್ಲಿ ಹಿಟ್ಲರ್ ಇಟಲಿ, ಜಪಾನ್, ಟರ್ಕಿ ದೇಶಗಳಲ್ಲಿನ ದುಷ್ಟ ಶಕ್ತಿಗಳ ಉಪಾಸಕರ ನೇತೃತ್ವ ವಹಿಸಿದ್ದರು. ನೋಡ್ರಿ, ಎರಡನೇ ಒಂದು ವಿಶ್ವ ಯುದ್ಧದ ಸಂದರ್ಭದಲ್ಲಿ ಹಿಟ್ಲರ್ ಅಂತಕ್ಕಂಥ ಒಬ್ಬ ದುಷ್ಟ ವ್ಯಕ್ತಿ, ಅಥವಾ ಹಿಟ್ಲರ್ ಅಂತಕ್ಕಂಥ ಒಬ್ಬ ಮಹತ್ವಾಕಾಂಕ್ಷಿ, ಒಬ್ಬ ಸ್ವಾರ್ಥಿ ಏನ್ ಮಾಡಿದ್ದ, ಇಟಲಿ ಮತ್ತು ಜಪಾನ್ ಮತ್ತು ಟರ್ಕಿ ದೇಶಗಳಲ್ಲಿ ಇರ್ತಕ್ಕಂಥ ದುಷ್ಟ ಶಕ್ತಿಗಳ ನೇತೃತ್ವವನ್ನ ವಹಿಸಿದ್ದ, ದುಷ್ಟ ವಿಚಾರ ಮಾಡ್ತಕ್ಕಂಥ ವ್ಯಕ್ತಿಗಳ ಒಂದು ನೇತೃತ್ವವನ್ನ ವಹಿಸಿದ್ದ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ನೋಡ್ಬೋದು. ಆದರೆ ಆ ದುಷ್ಟ ಶಕ್ತಿಗಳ ಸೇವೆ ಮಾಡುವವರ ಅನುಭವಪೂರ್ಣ ಮಾನಸಿಕ ಯಂತ್ರಾಂಗಗಳು ಆ ಮಹಾ ಅಗ್ನಿಯಿಂದ ಬಹಳಷ್ಟು ಕಾಲವು ಉಳಿಯುವುದು ಸಾಧ್ಯವಿಲ್ಲ. ಆದ್ರೆ ಅದು ಬಹಳ ಕಾಲ ಉಳಿಯೋದಿಲ್ಲ.
ಅಂತ ದುಷ್ಟಶಕ್ತಿಯನ್ನ ಹೊಂದಿದಂತ ಆ ವ್ಯಕ್ತಿಗಳು ದುಷ್ಟ ಶಕ್ತಿಯಿಂದ ಈ ಪ್ರಾಣಾಗ್ನಿಯನ್ನ ಕದಿಸ್ಕೊಳ್ತಕ್ಕಂತ ವ್ಯಕ್ತಿಗಳು ಅದನ್ನ ಬಹಳ ದಿವಸ ಬಳಸ್ಕೊಳ್ಳಿಕ್ಕೆ ಅಥವಾ ಬಹಳ ದಿವಸ ಅದು ಭೂಮಿಯ ಮೇಲೆ ಬದುಕುಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಆ ಮಹಾ ಅಗ್ನಿಯಲ್ಲಿಯೇ ಅವರೆಲ್ಲರೂ ನಾಶವಾಗಿ ಹೋಗುತ್ತಾರೆ. ನೋಡ್ರಿ, ಅಂತ ಒಂದು ದುಷ್ಟ ಅಗ್ನಿಯಲ್ಲಿಯೇ ಅವರೆಲ್ಲರೂ ಕೂಡ ಭಸ್ಮವಾಗಿ ಹೋಗ್ತಾರೆ. ಅದಕ್ಕಾಗಿ ಅಂತ ದುಷ್ಟ ಅಗ್ನಿಗಳನ್ನ ನಾವು ಕ್ಷಣಿಕವಾಗಿ ನೋಡ್ರಿ, ಎಷ್ಟು ದಿವಸ ಹಿಟ್ಲರ್ ಎಷ್ಟು ದಿನ ಮಾಡಿದ? ಒಂದು 16 ವರ್ಷದವರೆಗೆ ಆತ ಜಪಾನಿನಲ್ಲಿ ಈ ರೀತಿ ಮಾಡಿದ. ಆ ನಂತರ ಎಲ್ಲ ಹೋಲೋಕಾಸ್ಟ್ಗಳಂತ ಘಟನೆಗಳನ್ನ ಮಾಡಿ ಆ ವ್ಯಕ್ತಿಗಳನ್ನ ಸಾಯಿಸೋದು ಅಥವಾ ಅವರನ್ನ ವಿಷದ ಚೇಂಬರ್ನಲ್ಲಿ ಹಾಕಿ ಪ್ರಾಣ ತೆಗೆಯೋದು, ಅಟ್ಟಹಾಸ ಮೆರೀತಿದ್ದ. ಒಬ್ಬ ವ್ಯಕ್ತಿ ಕಷ್ಟದಲ್ಲಿ ಆತನಿಗೆ ಕಷ್ಟ ಕೊಟ್ಟಾಗ ಆತನ ಹೃದಯ ಸಂಭ್ರಮಿಸ್ತಂತೆ. ಅಂಥ ದುಷ್ಟ ಆಲೋಚನೆಯ ವ್ಯಕ್ತಿ. ಆದ್ರೆ ಎಷ್ಟು ದಿವಸ ಉಳ್ದ? ಕೊನೆಗೊಂದಿನ ಸರ್ವನಾಶ ಆಗ್ಬೇಕಾದಂಥದ್ದನ್ನ ನಾವು ಇಲ್ಲಿ ನೋಡಬಹುದು. ಅಂಥ ಶಕ್ತಿಗಳು ಕೂಡ ಈ ಒಂದು ಪ್ರಾಣ ಶಕ್ತಿಯನ್ನ ಒಳ್ಳೆಯವರ ಅಥವಾ ಧರ್ಮಾತ್ಮ್ಯರ ಅಥವಾ ಧ್ಯಾನಿಗಳ ಈ ಒಂದು ಶಕ್ತಿಯನ್ನ, ವಿಶ್ವ ಕ್ಷೇತ್ರಾಗ್ನಿಯನ್ನ ತಾವು ಸೆಳೆದುಕೊಂಡು ಅದನ್ನ ಏನ್ ಮಾಡ್ತಾರ, ಇಂಥ ದುಷ್ಟ ಶಕ್ತಿಗಳಿಗೆ, ದುಷ್ಟ ಕೃತ್ಯಗಳಿಗೆ ಬಳಸ್ತಕ್ಕಂಥದ್ದನ್ನ ಮಾಡ್ತಾರ. ಆದ್ರ ಅಂಥವರೆಲ್ಲಾ ಏನ್ ಮಾಡ್ತಾರ, ಅದೇ ಒಂದು ಸಂಕಟಕ್ಕೆ ಬಿದ್ದು ಆ ಒಂದು ಅಗ್ನಿಯಲ್ಲಿಯೇ ಬಿದ್ದು ಅವರು ಸುಟ್ಟು ನಾಶವಾಗಿ ಹೋಗ್ತಾರ ಅಂತಕ್ಕಂಥದ್ದನ್ನ ಇಲ್ಲೇ ಹೇಳಿದ್ದಾರೆ. ಈ ಪ್ರಾಣಾಗ್ನಿಯಲ್ಲಿಯೇ ದಗ್ಧವಾಗಿ ಬಿಡುತ್ತಿದ್ದಾರೆ ಅವರು. ಅದೇ ಪ್ರಾಣಾಗ್ನಿಯಲ್ಲಿ ತನ್ನ ಕರ್ಮದಲ್ಲೇ ತಾನು ದಗ್ಧವಾಗಿ ಹೋಗ್ತಾನ ಅಂತಕ್ಕಂಥದ್ದನ್ನ ನಾವು ಹೇಳ್ಬಹುದು. ಅದೇ ಪ್ರಾಣಾಗ್ನಿಯಲ್ಲಿ ಅವರು ದಗ್ಧವಾಗಿ ಹೋಗಿ ಬಿಡ್ತಾರ. ಕಡೆಗೆ ಜಯಿಸುವುದು ಧರ್ಮವೇ ಎಂಬುದನ್ನು ಶಕ್ತಿ ಕ್ಷೇತ್ರವು ಯಾವಾಗಲೂ ನಿರೂಪಿಸುತ್ತದೆ. ಕೊನೆಗೆ ಜಯಿಸ್ತಕ್ಕಂಥದ್ದು ಅಂತಃಕರಣ ಪ್ರೀತಿಯನ್ನ ಹೊಂದಿದಂತ ಧರ್ಮ ಮಾತ್ರ. ಅಂತ ದುಷ್ಟವಾದಂತ ಕ್ರೂರವಾದಂತ ಧರ್ಮ ಯಾವತ್ತೂ ಕೂಡ ಇಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಇಲ್ಲೇ ನೋಡ್ಬೋದು. ಅಹಂಕಾರದಿಂದ ಬೇರ್ಪಡಿಸುವ ಪ್ರವೃತ್ತಿಯೊಂದಿಗೆ ದರೋಡೆ ತತ್ವದಿಂದ, ದ್ವೇಷದಿಂದ ಹೃದಯಗಳನ್ನು ತುಂಬಿಕೊಂಡ ಮನುಷ್ಯರಿಗೆ ಈ ವಿಶ್ವಾಗ್ನಿ ಪ್ರಾಣಾಗ್ನಿಗಳು ಬಹಳ ಅಪಾಯಕಾರಿಯಾಗಿ ಪರಿಣಮಿಸುತ್ತವೆ. ನೋಡ್ರಿ, ಯಾರು ದರೋಡಿ ತತ್ವ, ದ್ವೇಷದ ತತ್ವ, ಅಸೂಯೆ ತತ್ವ, ಶೇಡಿನ ತತ್ವ, ಕ್ರಾಂತಿಯ ತತ್ವ, ದುಷ್ಟ ಕ್ರಾಂತಿಗಳ ತತ್ವವನ್ನ ಯಾರು ತಮ್ಮ ಹೃದಯದಲ್ಲಿ ಹೊಂದಿರ್ತಾರಲ್ಲ, ಅವರು ಇಲ್ಲಿ ಏನಾಗ್ತದ ಅಂದ್ರೆ ಅವರು ಇಂಥ ಒಂದು ಅಪಾಯಕಾರಿ ವ್ಯಕ್ತಿಗಳಾಗಿ ಈ ಜಗತ್ತಿನಲ್ಲಿ ವರ್ತಿಸ್ತಾ ಇರ್ತಾರೆ. ಅಂತಹ ವ್ಯಕ್ತಿಗಳು, ಅಂತಹ ಸಂಘ ಸಂಸ್ಥೆಗಳು, ಅಂತಹ ಒಂದು ಗುಂಪುಗಳು ವಿಶ್ವಾಗ್ನಿಯಿಂದಲೇ ದಹಿಸಲ್ಪಡುತ್ತಾರೆ. ಅವರನ್ನ ಮನುಷ್ಯರ್ಯಾರು ಅಥವಾ ದೇವತೆಗಳಾರು ಅವರನ್ನ ಏನೂ ಮಾಡ್ಬೇಕಾಗಿಲ್ಲ. ಅವರು ವಿಶ್ವಾಗ್ನಿಯಿಂದಲೇ, ಅಂದ್ರೆ ತಮ್ಮ ಕರ್ಮದ ಅಗ್ನಿಯಲ್ಲಿಯೇ ಅವರು ಏನ್ ಮಾಡ್ತಾರೆ, ಸುಟ್ಟು ನಾಶವಾಗಿ ದಹಿಸಿ ಹೋಗ್ತಾರ ಅಂತದನ್ನ ಇವ್ರು ಹೇಳ್ತಾ ಇದ್ದಾರೆ. ಯಾವಾಗಲೂ ಜಗತ್ತಿನಲ್ಲಿ ಸತ್ಯಕ್ಕೆ, ಸೌಂದರ್ಯಕ್ಕೆ, ಅಂತಃಕರಣಕ್ಕೆ, ಪ್ರೀತಿಗೆ, ಯಾವ ಒಂದು ಸಹನೆಗೆ ಯಾವ ಒಂದು ಬೆಲೆ ಇದೆಯಲ್ಲ, ಅದು ಕ್ರೋಧಕ್ಕೆ, ಹಿಂಸೆಗೆ, ಶೇಡಿಗೆ ಇಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು. ಆಮೇಲೆ ಭವಿಷ್ಯತ್ತಿನಲ್ಲಿ ನೋಡ್ರಿ, ಯಾವುದೇ ಒಬ್ಬ ವ್ಯಕ್ತಿಗೆ ಕೋಪ ಅನ್ನೋದು ಯಾರಿಗೆ ಬರ್ತದ ಅಂತ ನಾವು ಕೇಳ್ಬಹುದು. ಕೆತಪ್ಪ ಸರ್ ಪ್ರತಿದಿನ ಹೇಳ್ತಾ ಇದ್ದಾರೆ, ಕೋಪವನ್ನ ಜಯಿಸ್ರಿ, ಸಹನೆಯಿಂದ ಇರ್ರಿ ಅಂತ ಹೇಳಿ. ಕೋಪವು ಕೀಳು ಪಾಪದ ನೆಲೆಗಟ್ಟಂತ. ಯಾರು ಜನ್ಮಾಂತರಗಳಲ್ಲಿ ಅತಿ ಕೀಳಾದಂತ ಪಾಪವನ್ನ ಮಾಡಿರ್ತಾರಲ್ಲ, ಅವರಿಗೆ ಕೋಪ ಬರ್ತದ. ಕೋಪ ಅನ್ನೋದು ಅವರ ವಸ್ತು, ಅದಕ್ಕಾಗಿ ಎಲ್ಲರಿಗೂ ಕೋಪ ಬರೋದಿಲ್ಲ. ಅಂಥ ವ್ಯಕ್ತಿಗಳು ಇಲ್ಲಿ ನಾವು ಧ್ಯಾನಿಸಿದಾಗ, ಧ್ಯಾನದ ಒಂದು ಮೊರೆ ಹೋದಾಗ ಆ ಕರ್ಮವನ್ನ ಕಳ್ಕೊಂಡು ಕೋಪವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದ. ಈ ಮಾತನ್ನ ದೇವಿ ಪುರಾಣದಲ್ಲಿಯೂ ಕೂಡ ಕೋಪವು ಕೀಳು ಪಾಪದ ನೆಲೆಗಟ್ಟು ಅಂತಕ್ಕಂಥದ್ದನ್ನ ಉಚ್ಚಾರಣೆ ಮಾಡಿದ್ದಾರೆ. ಭವಿಷ್ಯತ್ತಿನಲ್ಲಿ ಮಾನವರೆಲ್ಲರೂ ಒಂದೇ ಎಂಬ ಬೃಹತ್ ಆಶಯದಿಂದ ಸಹಜ ಸಂಪನ್ಮೂಲಗಳನ್ನು ನಿರಂತರವೂ ರಕ್ಷಿಸಿಕೊಳ್ಳುತ್ತಾ ಇರಬೇಕೆಂಬ ಸದುದ್ದೇಶದಿಂದ ಪ್ರಚಂಡವಾಗಿ ಇರುತ್ತಿರುವ ಅಂತರಿಕ್ಷ ಸುಳಿಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವ ರಾಜಕೀಯ ನಾಯಕರು ಖಚಿತವಾಗಿಯೂ ಇರುತ್ತಾರೆ. ನೋಡ್ರಿ, ರಾಜಕೀಯ ನಾಯಕರು ಇವತ್ತ ಅರಾಜಕತೆಯಿಂದ ತಮ್ಮ ಕೆಲಸವನ್ನ ಮಾಡ್ಲಿಕ್ಕೆ ಅಥವಾ ಸ್ವಾರ್ಥದಿಂದ, ಭ್ರಷ್ಟತೆಯಿಂದ ತಾವು ಬದುಕಲಿಕ್ಕೆ ಈ ಅಂತರಿಕ್ಷದಲ್ಲಿರ್ತಕ್ಕಂಥ ಈ ಶಕ್ತಿ ಸುಳಿಗಳನ್ನ
ತಮಗೆ ಬಳಸ್ಕೊಳ್ತಾ ಇರ್ತಾರ ಅಂತಂದ್ರೆ ಈ ಜಗತ್ತಿನಲ್ಲಿ ತುಂಬಿದಂತ ಎಷ್ಟೋ ವ್ಯಕ್ತಿಗಳನ್ನ ಶಕ್ತಿಗಳನ್ನ ತಮಗಾಗಿ ಬಳಸಿಕೊಂಡು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ತಾ ಇರ್ತಾರ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಾಣಶಕ್ತಿ ನಿಷ್ಕ್ರಮಿಸಿದಾಗ ಆ ಮಾನವನ ಆತ್ಮದೊಂದಿಗೆ ಸೌರ ದೇವತೆ ತನ್ನ ಸಂಬಂಧವನ್ನು ಉಪಸಂಹರಿಸಿಕೊಳ್ಳುತ್ತದೆ. ನೋಡ್ರಿ, ಯಾವಾಗ ಪ್ರಾಣಶಕ್ತಿ ಮನುಷ್ಯನ ಹತ್ರ ಇರೋದಿಲ್ಲಲ್ಲ, ಆ ಸಂದರ್ಭದಲ್ಲಿ ಸೌರ ದೇವನೂ ಕೂಡ ಆ ವ್ಯಕ್ತಿಯ ಆತ್ಮಕ್ಕೆ ಸಂಬಂಧ ಹೊಂದೋದಿಲ್ಲ. ಅಲ್ಲಿಯಿಂದ ಆತ ಹೊರಟು ಹೋಗ್ತಾನ, ತನ್ನ ಶಕ್ತಿಯನ್ನ ಆ ವ್ಯಕ್ತಿಗೆ ಕೊಡೋದಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಮಿತಿಮೀರಿದ ಪ್ರಾಣಶಕ್ತಿಯು ದುರುಪಯೋಗವಾಗುತ್ತಿರುವ ಸಂದರ್ಭಗಳಲ್ಲಿ ಆ ಪೂರ್ಣಾತ್ಮ ಮಾನವಾತ್ಮದೊಂದಿಗೆ ಸಂಬಂಧವನ್ನು ಶಾಶ್ವತವಾಗಿ ತ್ಯಜಿಸಲೂಬಹುದು. ನೋಡ್ರಿ, ಯಾವಾಗ ಪ್ರಾಣಶಕ್ತಿ ಈ ಜಗತ್ತಿನಲ್ಲಿ ಮೇಲಿಂದ ಮೇಲೆ ಹಾಳಾಗ್ತಾ ಇದ್ರೆ, ಅಂಥ ಒಂದು ಸಂದರ್ಭದಲ್ಲಿ ದುರುಪಯೋಗವಾಗ್ತಾ ಇದ್ರೆ ಆ ಪೂರ್ಣಾತ್ಮ ಮಾನವಾತ್ಮದೊಂದಿಗೆ ಸಂಬಂಧವನ್ನು ಶಾಶ್ವತವಾಗಿ ತ್ಯಜಿಸಲೂಬಹುದು. ಈ ಮಾನವಾತ್ಮನೊಂದಿಗೆ ದೇವರು ಅಂತಕ್ಕಂಥ ಪೂರ್ಣಾತ್ಮ ಏನಾಗ್ತದ, ದೈವತ್ವ ಅಂತಕ್ಕಂಥ ಪೂರ್ವಾತ್ಮ ನಮ್ಮ ಶರೀರಕ್ಕೆ ಸೇರ್ತಕ್ಕಂಥ ಒಂದು ಅಗ್ನಿ ಅಥವಾ ವಿಶ್ವಕ್ಷೇತ್ರಾಗ್ನಿ ಸಂಪೂರ್ಣವಾಗಿ ಆ ಆತ್ಮದೊಂದಿಗಿನ ಸಂಬಂಧವನ್ನು ಕಡಿದುಕೊಂಡು ಯಾವುದೇ ಶಕ್ತಿಯನ್ನ ಆ ಒಂದು ದುಷ್ಟ ಆತ್ಮಕ್ಕೆ ಕೊಡದೆ ಹೋಗಬಹುದು ಅಂತಕ್ಕಂಥದ್ದನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ನಂತರ ಪರಮಾತ್ಮನೊಂದಿಗೆ ಶಾಶ್ವತವಾಗಿ ಸಂಬಂಧವನ್ನು ಕಳೆದುಕೊಂಡ ಜೀವಿಗಳು ಮತ್ತೆ ಮಾನವ ಜನ್ಮವನ್ನು ಪಡೆದು ತಮ್ಮ ಕರ್ಮ ಋಣವನ್ನು ತೀರಿಸಿಕೊಳ್ಳುತ್ತಾ ದುರ್ಭರವಾದ ಜೀವನವನ್ನು ಕಳೆಯುತ್ತಾರೆ. ಯಾವಾಗ ಅವರು ಪ್ರಾಣಾತ್ಮನೊಂದಿಗೆ ವಿಶ್ವಕ್ಷೇತ್ರಾಗ್ನಿಯೊಂದಿಗೆ ಜೀವಾತ್ಮನ ಸಂಬಂಧವನ್ನ ಕಳ್ಕೊತಾರ ಪರಮಾತ್ಮನಿಂದ, ಅಂಥ ವ್ಯಕ್ತಿಗಳು ಮತ್ತು ಹೀನಾಯವಾದ ಜನ್ಮವನ್ನ ಪಡೆದುಕೊಳ್ತಾ ಅವರು ಮತ್ತೆ ಇಲ್ಲಿ ಅತಿ ಕಷ್ಟಕರವಾದ ಜೀವನವನ್ನ ಕಳೀತಾ ತಮ್ಮ ಋಣವನ್ನ ತೀರಿಸ್ಲಿಕ್ಕೆ, ತಮ್ಮ ಕರ್ಮವನ್ನ ಕಳ್ಕೊಳ್ಳಿಕ್ಕೆ ಈ ಭೂಮಿಯ ಮೇಲೆ ದುರ್ಭರವಾದಂತ ಒಂದು ಜೀವ ಜಂತುಗಳಾಗಿ ಇಲ್ಲಿ ಏನ್ ಮಾಡ್ತಾರ, ಜೀವ ತಳೆಯಬೇಕಾಗ್ತದ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಪ್ರಾಣಶಕ್ತಿಯನ್ನು ವಿಪರೀತವಾಗಿ ದುರುಪಯೋಗಪಡಿಸಿಕೊಂಡರೂ ಅಥವಾ ಆ ವಿಶ್ವಾಗ್ನಿಗೆ ವಿರುದ್ಧವಾಗಿ ವರ್ತಿಸಿದರೂ ಮಾನವರು ವಿನಾಶದ ಹಾದಿ ಹಿಡಿಯುತ್ತಾರೆ. ನೋಡ್ರಿ, ಪ್ರಾಣಶಕ್ತಿಯನ್ನು ವಿಪರೀತವಾಗಿ ದುರುಪಯೋಗಪಡಿಸಿಕೊಳ್ಳೋದ್ರಿಂದ ಜೊತೆಗೆ ವಿಶ್ವಾಗ್ನಿಗೆ ವಿರುದ್ಧವಾಗಿ ನಡೆದುಕೊಳ್ಳೋದ್ರಿಂದ, ಯಾವ ವಿಶ್ವಾಗ್ನಿಯನ್ನ ಹಾಳು ಮಾಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನಡ್ಕೊಂಡ್ರೆ ಮತ್ತು ಪ್ರಾಣಶಕ್ತಿಯಿಂದ ದುಷ್ಟ ಕೆಲಸಗಳಿಗಾಗಿ, ಕೆಟ್ಟ ಕೆಲಸಗಳಿಗಾಗಿ ಬಳಸಿದ್ರ ಇಲ್ಲಿ ಹೇಳ್ತಾರೆ ಮೇಲಿಂದ ಮೇಲೆ, ಯಾವಾಗಲೂ ನನಗೆ ಧ್ಯಾನ ಶಕ್ತಿ ಐತಿ ಅಂತ ಹೇಳಿ ಯಾರಿಗಾದ್ರೂ ನೀವು ಹೀಲ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರ ಅವ್ರ ಕರ್ಮಗಳು ನಿಮ್ಮ ಒಂದು ಪ್ರಾಣಶಕ್ತಿಯನ್ನ ಹಾಳು ಮಾಡ್ತಾವ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ ಗುರುಗಳು. ಆ ರೀತಿ ಇಲ್ಲಿ ಪ್ರಾಣಶಕ್ತಿ ಅಂತಕ್ಕಂಥದ್ದು ವಿಪರೀತವಾಗಿ ಬಳಕೆಯಾದ್ರ, ದುರುಪಯೋಗವಾದ್ರ ಆ ಕ್ಷೇತ್ರಾಗ್ನಿ ಅಂತಕ್ಕಂಥದ್ದು ಅವರಿಂದ ಕಡಿಮೆ ಆಗಿ ಹೋಗ್ಬಿಡ್ತದ, ಅವರು ವಿನಾಶದ ಹಾದಿಯನ್ನು ಹಿಡಿಬೇಕಾಗ್ತದ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾರೆ. ಆತ್ಮಗಳು ಅಲ್ಲೋಲ ಕಲ್ಲೋಲವಾಗಿ ಇರುವ ಶಕ್ತಿಗಳೊಂದಿಗೆ ವಿಲೀನವಾಗಿ ಬಿಡುತ್ತವೆ. ಅಂತಹ ಮನುಷ್ಯರಿಗೆ ಅನಂತದ ಒಂದು ಜನ್ಮ ಪಡೆಯುವುದೂ ಸಹ ಅಸಂಭವವೇ ಆಗುತ್ತದೆ. ನೋಡ್ರಿ, ಅಂಥ ವ್ಯಕ್ತಿಗಳು ಮರಳಿ ಒಂದು ಜನ್ಮ ಕೂಡ ಪಡೆಯುವುದಿಲ್ಲ ಮತ್ತು ಮರಳಿ ಭೂಮಿ ಮೇಲೆ ಉಳಿಯೋದಿಲ್ಲ. ಅವರು ಅಂತರ್ಯಾನದಲ್ಲಿ ತ್ರಿಶಂಕು ಸ್ಥಿತಿವಿನಲ್ಲಿ ಸುತ್ತತಕ್ಕಂಥದ್ದನ್ನ ನಾವು ನೋಡ್ತೇವೆ. ಅವ್ರಿಗೆ ಯಾವ ರೀತಿ ಮುಕ್ತಿನೂ ಸಿಗೋದಿಲ್ಲ. ಇತ್ತ ಮಾನವ ಭೂಲೋಕದಲ್ಲಿ ಯಾವುದೇ ಒಂದು ಜೀವಿಯಾಗಿ ಹುಟ್ಲಿಕ್ಕೂ ಆತನಿಗೆ ಅವಕಾಶ ಆಗೋದಿಲ್ಲ. ಹೋಗಿ ಒಂದು ಸತ್ಯ ಲೋಕವನ್ನು ಸೇರೋ ಅವಕಾಶವೂ ಆತನಿಗೆ ಆಗೋದಿಲ್ಲ. ಆತ ತ್ರಿಶಂಕು ಸ್ಥಿತಿಯಲ್ಲಿ ಮಧ್ಯದಲ್ಲಿಯೇ ಅಲಿದಾಡ್ತಕ್ಕಂಥ ಒಂದು ದುಷ್ಟ ಶಕ್ತಿ ಆಗ್ಬಿಡ್ತಾನ. ನಾವು ಅದನ್ನೇ ದುಷ್ಟಶಕ್ತಿ ಅಥವಾ ಏನೋ ಭೂತ, ಗಾಳಿ ಇಂಥದೆಲ್ಲ ಹೇಳ್ತೀವಿ ನಾವು. ಅಂತ ಎಲ್ಲ ವೈಬ್ಸ್ಗಳು ಇರ್ತಕ್ಕಂಥ ಅಲೆಗಳಾಗಿ ಈ ನಿಸರ್ಗದಲ್ಲಿ ಉಳಿಬಹುದವರು ಅಂತಕ್ಕಂಥದ್ದನ್ನ ಹೇಳಬಹುದು. ಯಾರೇ ಆಗಲಿ ಆತ್ಮಾಗ್ನಿ ಇಲ್ಲದಿದ್ದರೆ ಸೃಷ್ಟಿಯಲ್ಲಿ ಅವತರಿಸಲಾಗುವುದಿಲ್ಲ. ನೋಡ್ರಿ, ಆತ್ಮಾಗ್ನಿ ಅಂತಕ್ಕಂಥದ್ದು ಈ ಸೃಷ್ಟಿಯಲ್ಲಿ ಅವತರಿಸ್ಕೊಳ್ಳೋದಕ್ಕೆ ಬೇಕಾದಂತ ಒಬ್ಬ ವ್ಯಕ್ತಿಗೆ, ಒಂದು ಆತ್ಮಕ್ಕೆ ಬೇಕಾದಂತ ಮುಖ್ಯವಾದಂತ ಒಂದು ಅಂಶ. ಅದಕ್ಕಾಗಿ ಹೇಳಿದ್ದಾರೆ ಆತ್ಮಾಗ್ನಿ ಅಂತಕ್ಕಂಥದ್ದು, ಆತ್ಮಶಕ್ತಿ ಅಂತಕ್ಕಂಥದ್ದು ಆತ್ಮದೊಂದಿಗೆ ಸಂಬಂಧವನ್ನು ಬೆಳೆಸ್ತಕ್ಕಂಥ ಒಂದು ಕೊಂಡಿ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಆ ಜೀವಿ, ಆ ಆತ್ಮ ಒಂದು ಹುಟ್ಟನ್ನ ಇಲ್ಲಿ ಪಡ್ಕೋಬೇಕಂತಂದ್ರ ಆ ವಿಶ್ವಕ್ಷೇತ್ರಾಗ್ನಿ ಬಹಳಷ್ಟು ಮುಖ್ಯವಾದ ಕೆಲಸವನ್ನ ಮಾಡ್ತದ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾರೆ. ಪ್ರಾಚೀನರು ಮನುಷ್ಯರಿಗೆ ಒಂದು ಅಗ್ನಿ ಪರೀಕ್ಷೆಯನ್ನಿಟ್ಟು ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಎಂಬ ವಿಷಯವನ್ನು ತಿಳಿದುಕೊಳ್ಳುತ್ತಿದ್ದರು.
ನೋಡ್ರಿ, ಹಿಂದೆ ಪ್ರಾಚೀನ ಕಾಲದಲ್ಲಿ ಈ ಒಂದು ವ್ಯಕ್ತಿಗಳಿಗೆ ಅವರಿಗೊಂದು ಪರೀಕ್ಷೆಯನ್ನಿಟ್ಟು ಅವರ ಒಂದು ಧರ್ಮ ಕರ್ಮವನ್ನ ತಿಳಿದುಕೊಳ್ಳಲಿಕ್ಕೆ ಅವರು ಈ ಒಂದು ಪರೀಕ್ಷೆಯನ್ನು ಮಾಡ್ತಿದ್ರಂತ ಹಿಂದಿನ ಕಾಲಗಳಲ್ಲಿ. ಅದೇನಪ್ಪಾ ಅಂದ್ರ ಆ ದಿನಗಳಲ್ಲಿ ಇಂತಹ ಅಗ್ನಿ ಪರೀಕ್ಷೆಗಳು ಅನೇಕ ವಿಧಗಳಲ್ಲಿ ನಡೆಯುತ್ತಿತ್ತು. ಉದಾಹರಣೆಗೆ, ಧರ್ಮಾಧಿಕಾರಿಯಾಗಲಿ ರಾಜನಾಗಲಿ ಒಬ್ಬ ವ್ಯಕ್ತಿಯ ಸ್ವಭಾವವನ್ನು ತಿಳಿಯಬೇಕೆಂದರೆ ಆ ಮನುಷ್ಯನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಎರಡು ಉರಿಗಳ ನಡುವೆ, ಎರಡು ಜ್ವಾಲೆಗಳ ನಡುವೆ ನಡೆಸಿ ಆ ಜ್ವಾಲೆಗಳ ಮಧ್ಯದಲ್ಲಿ ನಿಶ್ಚಲವಾಗಿ ಕುಳಿತುಕೊಳ್ಳಿ ಎಂದು ಆಜ್ಞಾಪಿಸುತ್ತಿದ್ದರು. ನೋಡ್ರಿ, ಆ ಒಬ್ಬ ವ್ಯಕ್ತಿಗೆ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಆತನ ಎರಡೂ ಬದಿಗೂ ಎಡಬಲಕ್ಕೂ ಜ್ವಾಲೆಯನ್ನು ಹೊತ್ತಿಸಿ, ಅಗ್ನಿಯನ್ನು ಹೊತ್ತಿಸಿ ಆ ಎರಡೂ ಜ್ವಾಲೆಯ ಮಧ್ಯದಲ್ಲಿ ಅವರನ್ನು ಕೂಡ್ಲಿಕ್ಕೆ ಆಜ್ಞಾಪಿಸ್ತಿದ್ರಂತ. ಆಮೇಲೆ ಆಗ ಆ ಜ್ವಾಲೆಯು ಶಾಂತವಾಗಿ ಇರದೆ ಅರ್ಭಟಿಸುತ್ತಾ ಸಮವಾಗಿ ಉರಿಯದೆ ವಿಪರೀತವಾಗಿ ಹೆಚ್ಚು ಕಡಿಮೆ ಆಗುತ್ತಿರುತ್ತದೆ. ಆಗುತ್ತಿದ್ದರೆ ಆ ಮನುಷ್ಯನು ಅಪ್ರಾಮಾಣಿಕನೆಂದು, ವಿಶ್ವಘಾತಕನೆಂದು ಆ ವ್ಯಕ್ತಿಯನ್ನು ನಂಬಲು ಆಗುವುದಿಲ್ಲವೆಂದು ನಿರ್ಣಯಿಸುತ್ತಿದ್ದರು. ನೋಡ್ರಿ, ಎರಡೂ ಕಡೆಗೆ ಜ್ವಾಲೆಯನ್ನ ಇಟ್ಟು ಆ ವ್ಯಕ್ತಿಯನ್ನ ಮಧ್ಯದಲ್ಲಿ ಕೂಡಿಸಿದ್ರ ಆ ಯಾವ ದುಷ್ಟ ವ್ಯಕ್ತಿ ಇರ್ತಾನಲ್ಲ ಆತನ ಒಂದು ಸ್ಪರ್ಶದಿಂದ ಆ ಅಗ್ನಿ ಭಗಭಗನೆ ಉರಿಯೋದು, ಅಲಗಾಡೋದು, ಹಾರಾಡೋದು, ಅಥವಾ ಅಗ್ನಿ ಆ ಕಡೆ ಈ ಕಡೆ ಉರಿಯ ಜ್ವಾಲೆ ತಿರುಗೋದು, ಈ ರೀತಿ ಆಗ್ತಿತ್ತಂತ. ಈ ರೀತಿ ಆದಾಗ ಆ ವ್ಯಕ್ತಿ ಅಪ್ರಾಮಾಣಿಕವಾಗ್ಯಾನ, ಆ ವ್ಯಕ್ತಿ ದುಷ್ಟನದಾನ, ಈತ ವಿಶ್ವಾಸಕ್ಕೆ ಅರ್ಹನಲ್ಲ ಅಂತಕ್ಕಂಥದ್ದನ್ನ ಆವತ್ತಿನ ದಿನಮಾನಗಳಲ್ಲಿ ನಿರ್ಣಯಿಸ್ತಿದ್ರಂತ. ಆಮೇಲೆ ಮುಂದೆ ಆ ವ್ಯಕ್ತಿಯ ಮೇಲೆ ಸ್ವಲ್ಪವೂ ಅವಲಂಬಿಸಬಾರದೆಂದು ನಿರ್ಣಯಿಸುತ್ತಿದ್ದರು. ಅಂಥವನನ್ನು ಯಾವುದೇ ರಾಜನಾಗಿ ಅಥವಾ ಯಾವುದೇ ಕ್ಷತ್ರಿಯ ಒಂದು ಕೆಲಸಕ್ಕೆ ನೇಮಿಸ್ತಿದ್ದಿಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು. ಕಣ್ಣಿಗೆ ಬಟ್ಟೆ ಕಟ್ಟಿ ಆತನ ಧರ್ಮವನ್ನು ಈ ರೀತಿ ಪರೀಕ್ಷೆ ಮಾಡ್ತಕ್ಕಂಥ ಒಂದು ಪದ್ಧತಿ ಹಿಂದೆ ನಡೆದು ಬಂದಂಥದ್ದನ್ನ ನಾವು ನೋಡ್ತೇವೆ. ಆಮೇಲೆ ಆ ಜ್ವಾಲೆಯ ನಡುವೆ ಆ ಮನುಷ್ಯನು ಕುಳಿತಾಗ ಆ ಜ್ವಾಲೆಗಳು ಯಾವುದೇ ಹೆಚ್ಚು ಕಡಿಮೆ ಇಲ್ಲದೆ ಸಮವಾಗಿ ಶಾಂತವಾಗಿ ಒಳ್ಳೆಯ ಸ್ಥಿತಿಯಲ್ಲಿ ಸಾಗುತ್ತಿದ್ದರೆ ಆ ಮನುಷ್ಯನನ್ನು ಜವಾಬ್ದಾರಿಯುತವಾದ ಉದ್ಯೋಗದಲ್ಲಿ ನೇಮಕ ಮಾಡುತ್ತಿದ್ದರು. ಇದು ಒಂದು ಪದ್ಧತಿ. ಯಾವ ವ್ಯಕ್ತಿ ಆ ಜ್ವಾಲೆ, ಎರಡೂ ಜ್ವಾಲೆಗಳ ಮಧ್ಯದಲ್ಲಿ ಕೂತಾಗ ಆ ಜ್ವಾಲೆ ಶಾಂತವಾಗಿ ಪ್ರಶಾಂತವಾಗಿ ದೀಪದಂತೆ ಉರಿತಾ ಇದ್ರೆ ಆತ ವ್ಯಕ್ತಿ ಎಲ್ಲದಕ್ಕೂ ಒಳಿತನಾದವನು. ಆತನ ಮನದಲ್ಲಿ ಅಶಾಂತಿ ಇಲ್ಲ, ಕ್ರೋಧ ಇಲ್ಲ, ದುಷ್ಟ ವರ್ತನೆಗಳಿರೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಆತನಿಗೊಂದು ಜವಾಬ್ದಾರಿಯ ಹುದ್ದೆಗಳನ್ನ ಕೆಲಸಗಳನ್ನ ಕೊಡ್ತಿದ್ರಂತ ನಮ್ಮ ಭಾರತದ ಪ್ರಾಚೀನ ಕಾಲದಲ್ಲಿ. ವಾಸ್ತವವಾಗಿ ಆ ಒಬ್ಬ ವ್ಯಕ್ತಿಯ ವಚನಬದ್ಧತೆಯನ್ನು, ಸ್ಥಿತಿಯನ್ನು ಅಥವಾ ಪ್ರಾಮಾಣಿಕತೆಯನ್ನು ಪರೀಕ್ಷಿಸಲು ಇದು ಒಂದು ಒರಟಾದ ಪದ್ಧತಿಯಾಗಿರಬಹುದು. ಇದೊಂದು ದುಷ್ಟ ಪದ್ಧತಿ ಅಥವಾ ಕೆಟ್ಟ ಪದ್ಧತಿ, ಇದನ್ನು ಈ ರೀತಿ ಪರೀಕ್ಷೆ ಮಾಡೋದು ಅಂತ ಆಗಿರಬಹುದು. ಆದರೆ ಅತಿ ಪ್ರಾಚೀನ ಕಾಲದಲ್ಲಿಯೇ ಮನುಷ್ಯರ ಅಂತಸ್ಥಿತಿಗಳಿಗೆ ಅನುಗುಣವಾಗಿ ಆ ಮನುಷ್ಯರ ಪಕ್ಕದಲ್ಲಿರುವ ಜ್ವಾಲೆಗಳು ಪ್ರತಿಸ್ಪಂದಿಸುತ್ತಿರುತ್ತವೆ ಎಂಬ ವಿಷಯವನ್ನು ಆ ಕಾಲದಲ್ಲಿಯೇ ತತ್ವಜ್ಞಾನಿಗಳು ಗುರುತಿಸಿದ್ದಾರೆ. ನೋಡ್ರಿ, ಇದು ಒರಟಾದ ಪದ್ಧತಿ ಕಾಣಬಹುದು. ಬಟ್ ಅಗ್ನಿ ಅಂತಕ್ಕಂಥ ಶಕ್ತಿಯ ಮುಂದೆ ದುಷ್ಟ ಶಕ್ತಿಯ ವ್ಯಕ್ತಿಗಳು ಇಲ್ಲೇ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇವರು ದುಷ್ಟರು ಅಂತಕ್ಕಂಥದ್ದನ್ನ ಅಗ್ನಿ ತತ್ವ ಅರಿತುಕೊಂಡು ಅದು ದಗದಗನೆ ಉರಿಯೋದು ಅಥವಾ ಹೊಯ್ದಾಡೋದು ಈ ರೀತಿ ಮಾಡ್ತದ, ಆ ಸಂಜ್ಞೆಗಳನ್ನ ಕೊಡ್ತದ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾರ. ನೋಡ್ರಿ, ಅದಕ್ಕಾಗಿ ಎಲ್ಲಾ ಕೆಲವೊಂದು ಧ್ಯಾನ ಪದ್ಧತಿಗಳಲ್ಲಿ ಫೈರ್ ಕಾನ್ಸೆಪ್ಟ್ ಅನ್ನ ಇಟ್ಟು ಫೈರ್ ಹೊತ್ತಿಸಿ ಅದರ ಸುತ್ತಲೂ ಆ ವ್ಯಕ್ತಿಗಳನ್ನ ಧ್ಯಾನಿಸ್ಲಿಕ್ಕೆ ಕೂಡಿಸ್ತಾರೆ. ಇದು ಒಂದು ಪದ್ಧತಿಯು ಕೂಡ ಇದ್ದದ್ದದ ಧ್ಯಾನದಲ್ಲಿ, ಅದನ್ನ ನೋಡ್ಬಹುದು ನಾವು. ಆಮೇಲೆ ನಾವು ಸಹ ನಮ್ಮ ಸುತ್ತಲೂ ಮೇಣದ ಬತ್ತಿಗಳನ್ನು ಅಥವಾ ಉರಿಯುತ್ತಿರುವ ಕಟ್ಟಿಗೆಗಳನ್ನು ಇಟ್ಟುಕೊಂಡು ನಮ್ಮ ಪ್ರಾಣಶಕ್ತಿ ಸ್ಪಂದನೆಗಳಿಗೆ ಅಥವಾ ಆಲೋಚನೆಗಳಿಗೆ ಅನುಗುಣವಾಗಿ ಆ ಜ್ವಾಲೆಗಳು ಸ್ಪಂದಿಸುತ್ತಿದೆಯಾ ಇಲ್ಲವಾ ಎಂದು ಗಮನಿಸಿ ನೋಡಿಕೊಂಡರೆ ಬಹಳ ಉತ್ಸಾಹಕವಾಗಿ ಇರುತ್ತದೆ. ನೋಡ್ರಿ, ನಾವು ನಮ್ಮ ಶಕ್ತಿಯನ್ನ, ಧ್ಯಾನ ಶಕ್ತಿಯನ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೇಕಂದ್ರೆ ನಾವು ಕೂಡ ಎರಡೂ ಬದಿಗೆ ಒಂದೊಂದು ಕ್ಯಾಂಡಲ್ಗಳನ್ನ ಹಚ್ಚಿಟ್ಕೊಳ್ಬಹುದು, ಅಥವಾ ಒಂದೊಂದು ದೀಪಗಳನ್ನ ಹಚ್ಚಿಟ್ಕೊಂಡು, ಅಥವಾ ಆ ಕಡೆ ಈ ಕಡೆ ಒಂದು ಕಟ್ಟಿಗೆ ಒಂದು ಉರಿಯನ್ನ ಹಚ್ಚಿಕೊಂಡು ಜ್ವಾಲೆಯನ್ನ ಎಬ್ಬಿಸಿ ಅದರ ಮಧ್ಯದಲ್ಲಿ ನಾವು ಕಣ್ಣು ಮುಚ್ಚಿಕೊಂಡು ಕುಳಿತು ಅದನ್ನ ವೀಕ್ಷಣೆ ಮಾಡ್ಲಿಕ್ಕೆ ಹೇಳಿ ನಮ್ಮ ಒಂದು ಆರ ಎಟ್ಟಿದೆ, ನಮ್ಮ ಒಂದು ಧ್ಯಾನ ಶಕ್ತಿ ಎಟ್ಟಿದೆ, ನಮ್ಮಲ್ಲಿ ಎಷ್ಟು ಶಕ್ತಿಯುತವಾದ ಪ್ರಾಣಾಗ್ನಿ ಇದೆ ಅಂತಕ್ಕಂಥದ್ದನ್ನ ನಾವೇ ಚೆಕ್ ಮಾಡ್ಕೊಳ್ಬಹುದು ಅಂತಕ್ಕಂಥದ್ದನ್ನ ಇಲ್ಲೇ
ಹೇಳ್ತಾ ಇದ್ದಾರೆ. ಒಬ್ಬ ಪ್ರಾಚೀನ ಮಹಾತ್ಮನು ಅಗ್ನಿ ಜ್ವಾಲೆಗಳ ಬಗ್ಗೆ, ಪ್ರಾಣಶಕ್ತಿಯ ಬಗ್ಗೆ ಮಾತನಾಡುತ್ತಾ ಆ ಪ್ರಾಣಶಕ್ತಿಯನ್ನು ಬಹಳಷ್ಟು ಜಾಗರೂಕತೆಯಿಂದ ಉಪಯೋಗಿಸಿಕೊಳ್ಳಬೇಕೆಂದು, ಬಹಳಷ್ಟು ಜಾಗರೂಕತೆಯಿಂದ ಆ ಶಕ್ತಿಗಳೊಂದಿಗೆ ವರ್ತಿಸಬೇಕೆಂದು ವಿಶೇಷವಾಗಿ ಬೋಧಿಸಿದ್ದನು. ಅಂಥ ಪ್ರಾಣಶಕ್ತಿಗಳು ಇರ್ತಕ್ಕಂಥ ವ್ಯಕ್ತಿಗಳ ಜೊತೆಗೆ ವಿಶೇಷವಾಗಿ ಒಂದು ವಿಪರೀತ ರೀತಿಯಿಂದ ಆತನನ್ನು ವರ್ತಿಸಿ ಆತನೊಂದಿಗೆ ವರ್ತಿಸ್ತಕ್ಕಂಥದ್ದನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ಹೇಳ್ಬಹುದು. ಇಲ್ಲಿ ಈ ಈ ರೀತಿ ಆರಾ ಚೆಕ್ ಮಾಡ್ತಕ್ಕಂಥ ಕೆಲವೊಂದು ಪದ್ಧತಿಗಳಲ್ಲಿ ಆ ವ್ಯಕ್ತಿಯ ಒಂದು ಭುಜದಿಂದ ಹಿಡಿದು ಎರಡೂ ಹಸ್ತಗಳನ್ನ ಮೇಲಕ್ಕೆ ಸರಿಸಿ ಆತನ ಹತ್ರ ತಂದಾಗ ಆ ಯಾರ ಆರಾ ಎಷ್ಟಿರ್ತದಲ್ಲ ಅಲ್ಲಿಗೆ ಆ ಹಸ್ತಗಳು ನಿಂತು ಬಿಡ್ತಾವ, ಸ್ಪರ್ಶ ಆಗಿ ಅಲ್ಲಿ ಆ ಕೈಗಳನ್ನು ಒತ್ತಲಿಕ್ಕೆ ಹತ್ತದ. ಇದನ್ನ ಒಂದು ಪ್ರಯೋಗ, ಒಂದು ಟ್ರೈನಿಂಗ್ ದಲ್ಲಿ ನಮಗಳಿಗೂ ಕೂಡ ಪ್ರಯೋಗ ಮಾಡಿದ್ದನ್ನ ನಾನು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತೇನೆ. ನೋಡ್ರಿ, ಆವತ್ತು ಒಂದು 500-600 ಜನ ಶಿಕ್ಷಕರು, ಹೆಡ್ ಮಾಸ್ಟರ್ಸ್ ಇದ್ದೀವಿ. ಅವ್ರೆಲ್ಲರ ಪ್ರಾಣ ಆರಾಗಳನ್ನು ಚೆಕ್ ಮಾಡ್ತಕ್ಕಂತ ಒಂದು ಪ್ರಯೋಗ ನಡೆದಾಗ ಅವರು ಮಂಗಳೂರಿನಿಂದ ಆ ವ್ಯಕ್ತಿಗಳು ಅಥವಾ ಮಾಸ್ಟರ್ಸು ರಿಸೋರ್ಸ್ ಪರ್ಸನ್ಸ್ ಬಂದಿದ್ರು. ಚೆಕ್ ಮಾಡುವಾಗ ಎಲ್ಲರನ್ನು ಕರೆದಲ್ಲಿ ಚೆಕ್ ಮಾಡುವಾಗ ಅವರು ನನ್ನನ್ನು ಕರೆದು ಚೆಕ್ ಮಾಡ್ತಾ ಇರುವಾಗ ಅವ್ರು ಹೇಳಿದ್ರು, ಮೇಡಮ್ ನೋಡ್ರಿ ನಿಮ್ ಕೈ ಇಲ್ಲಿಂದ ನಿಮ್ ಸಮೀಪಕ್ಕೆ ಬರ್ತಾ ಇಲ್ಲ ನಮ್ ಕೈಗಳು, ನಿಮ್ ಆರಾ ಬಹಳ ಚೆನ್ನಾಗಿದೆ, ಏನ್ ಮಾಡ್ತೀರಿ ನೀವು ಅಂತ ಕೇಳಿದ್ರು. ಮೇಡಮ್ ನಾವು ಧ್ಯಾನ ಮಾಡ್ತೀವಿ, ನಾನು 3-6ರವರೆಗೆ ಪ್ರತಿನಿತ್ಯ ಧ್ಯಾನದಲ್ಲಿ ಇರ್ತೇನೆ, ಮತ್ತೆ ಧ್ಯಾನದ ಪ್ರಚಾರ ಮಾಡ್ತೇವೆ, ವೇಳೆ ಸಿಕ್ಕಾಗ ಸ್ಕೂಲ್ಗಳಿಗೆ ಹೋಗಿ ಧ್ಯಾನ ಹೇಳ್ತೇವೆ ಅಂತ ಅಂದಾಗ, ಅದಕ್ಕಾಗಿಯೇ ಮೇಡಮ್ ನಿಮ್ದು ಇಲ್ಲಿ ಯಾರ್ದು ಇಲ್ಲ ಇಷ್ಟೆಲ್ಲ ಜನರೊಳಗೆ, ನಿಮ್ಮ ಆರಾ ಇಷ್ಟೊಂದು ಬಲಿಷ್ಠವಾಗ್ಯದ, ಇಷ್ಟೊಂದು ಶಕ್ತಿ ಅದ ನಿಮ್ಮ ಆರಾ ಅಂತ ಹೇಳಿದ್ರು. ಆ ರೀತಿ ಇದು ಕೂಡ ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ತಕ್ಕಂತ ಒಂದು ಪದ್ಧತಿ ಅಂತ ಹೇಳ್ತಾರೆ. ನಮ್ಮ ಎರಡೂ ಬದಿಗೆ ದೀಪಗಳನ್ನ ಅಥವಾ ಜ್ವಾಲೆಯನ್ನ ಹಚ್ಚಿಟ್ಕೊಂಡು ಅದರ ಮಧ್ಯದಲ್ಲೇ ನಾವು ಕಣ್ಣು ಮುಚ್ಕೊಂಡು ಕುಂತು ಅದನ್ನು ವೀಕ್ಷಣೆ ಮಾಡ್ಲಿಕ್ಕೆ ಹೇಳಿದ್ರೆ, ನಮ್ಮಲ್ಲಿ ಕಶ್ಮಲತೆ ಇತ್ತಂದಪ್ಪ ಅಂದ್ರೆ ಅದು ಜ್ವಾಲೆ ಅಳಗಾಡ್ತದ, ಹೊಯ್ದಾಡ್ತದ, ತಗದಗನೆ ಉರಿತದ, ಒಮ್ಮೆ ಆರ್ತದ, ಈ ರೀತಿ ಆಗ್ತದ. ಬಟ್ ಯಾರಲ್ಲಿ ಒಂದು ಈ ವಿಶ್ವ ಕ್ಷೇತ್ರಾಗ್ನಿ ತುಂಬಿರ್ತದಲ್ಲ, ಅವರು ಕುಳಿತಾಗ ಆ ಜ್ವಾಲೆ ಶಾಂತವಾಗಿ ದೀಪದಂತೆ ಪ್ರಶಾಂತವಾಗಿ ಉರಿತಿರ್ತದ ಅಂತಕ್ಕಂಥದ್ದನ್ನ ಹೇಳ್ತಾ ಇರ್ತಾರ. ಬೇಕಾದ್ರೆ ಮಾಸ್ಟರ್ಸ್ಗಳು ಇದನ್ನ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಬಹುದು. ಮುಂದೆ ನಾವು ಸಹ ಒಬ್ಬ ಪ್ರಾಚೀನ ಮಹಾತ್ಮನು ಅಗ್ನಿ ಜ್ವಾಲೆಗಳ ಬಗ್ಗೆ, ಪ್ರಾಣಶಕ್ತಿಯ ಬಗ್ಗೆ ಮಾತನಾಡುತ್ತಾ ಆ ಶಕ್ತಿಗಳನ್ನು ನಾವು ಯಾವಾಗಲೂ ಬೆಂಕಿಯೊಂದಿಗೆ ವ್ಯವಹರಿಸುತ್ತಿರುವಾಗ ಸಂರಕ್ಷಣೆ ಮಾಡುತ್ತಿರುವ ವ್ಯಕ್ತಿಯು ಸರ್ವನಾಶವಾಗದೇ ಇರಲು ಬಹಳಷ್ಟು ಜಾಗರೂಕನಾಗಿರಬೇಕು. ಯಾವಾಗ ನಾವು ಇಂಥ ಆರಾ ಚೆಕ್ ಮಾಡ್ತಕ್ಕಂಥ ಅಥವಾ ಈ ರೀತಿ ಒಬ್ಬ ವ್ಯಕ್ತಿಯ ಕರ್ಮವನ್ನ ಎಣಿಸ್ತಕ್ಕಂಥ ನಾವುಗಳು ಬಹಳಷ್ಟು ಜಾಗರೂಕರಾಗಿರಬಹುದು ಬೇಕು. ಯಾಕಂದ್ರೆ ಆ ಒಂದು ದುಷ್ಟಶಕ್ತಿಗಳ ಒಂದು ಪ್ರಭಾವ ನಮ್ಮ ಒಂದು ಶಕ್ತಿಯನ್ನ, ನಮ್ಮ ಪ್ರಾಣಾಗ್ನಿಯನ್ನ ಹಾಳು ಮಾಡಿ ಬಿಡಬಹುದು ಅಂತಕ್ಕಂಥದ್ದನ್ನ ಅವರಿಗೆ ಎಚ್ಚರಿಕೆ ಕೊಡ್ತಾರೆ. ಅಮೃತ ಪಾತ್ರೆ ಎಲ್ಲಿರುವ ಅಗ್ನಿ ಬಗ್ಗೆ ಬಹಳಷ್ಟು ಬಾರಿ ಹಿತನುಡಿಯಲಾಗಿದೆ. ಆ ಅಮೃತ ಕಲಶವನ್ನು ಹೊತ್ತು ಜೀವಿಸುತ್ತಿರುವವರು ಅಥವಾ ಆ ಅಮೃತ ಪಾತ್ರೆಯನ್ನು ಹಿಡಿದು ನಡೆಯುತ್ತಿರುವವರು ಬಹಳ ಜಾಗರೂಕತೆಯಿಂದ ಆತ್ಮತೆಯಿಂದ ಇರುತ್ತಾ ಆ ಪಾತ್ರೆಯಲ್ಲಿ ಇರುವ ಆತ್ಮಾಗ್ನಿ ಬಿಂದುಗಳು ಪಾತ್ರೆಯಿಂದ ತುಳುಕಿ ಹೊರಗೆ ಬೀಳದೆ ಯಾವ ಅರ್ಭಾಟವೂ ಇಲ್ಲದೆ ಬಹಳ ನಿಶ್ಚಲವಾಗಿರುವ ನಡಿಗೆಯಿಂದ, ಯಾವ ಆತುರವೂ ಇಲ್ಲದೆ ಭಯಭಕ್ತಿಯಿಂದ ನಡೆಯಬೇಕೆಂದು ಆ ಆತ್ಮಾಗ್ನಿಯ ಒಂದು ಹನಿಯು ತುಳುಕಿ ಕೆಳಗೆ ಬಿದ್ದರೂ ಮಹಾನಾಶವೇ ಸಂಭವಿಸಬಹುದು ಎಂಬ ಜಾಗರೂಕತೆಯನ್ನು ನಮಗೆ ಅನೇಕ ಬಾರಿ ಹಿತನುಡಿಗಳು ಹೇಳಲಾಗಿವೆ. ನೋಡ್ರಿ, ಒಂದು ಅಮೃತ ಪಾತ್ರೆಯನ್ನ ಹೊತ್ತು ನಾವು ಹೋಗುವಾಗ ಒಳ್ಳೆಯ ಕೆಲಸವನ್ನು ಮಾಡ್ಲಿಕ್ಕೆ ನಾವು ಅದರ ಪ್ರತಿರೂಪವಾಗಿ ಇವತ್ತು ಬಿಂದಿಗೆಗಳನ್ನು ತಗೊಂಡು ತಲೆ ಮೇಲೆ ಇಟ್ಟುಕೊಂಡು ಕಲಶಗಳನ್ನು ಇಟ್ಟುಕೊಂಡು ಹೋಗ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಅಥವಾ ಅಂಬಲಿ ತುಂಬಿದ ಕೊಡೆಗಳನ್ನು ಇಟ್ಕೊಂಡು ಧರ್ಮ ಕಾರ್ಯಗಳಿಗೆ ಹೋಗ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಅಂದ್ರೆ ಇಲ್ಲಿ ಇದು ಏನ್ ಸಂಕೇತಿಸ್ತೈತೆ ಅಂದ್ರೆ ಆ ಒಂದು ಪ್ರಾಣಾಗ್ನಿಯನ್ನ ಹೊತ್ತು ಹೋಗ್ತಕ್ಕಂಥದ್ದು. ಆ ಸ್ತ್ರೀಯರು, ಆ ಮುತ್ತೈದೆಯರು ಪ್ರಾಣಾಗ್ನಿಯನ್ನ ಹೊತ್ತು ಹೋಗ್ತಕ್ಕಂಥದ್ದು. ಅದು ಎಲ್ಲಿಯೂ ಕೂಡ ಕೆಳಗೆ ಒಂದು ಹನಿ ಬೀಳದಂತೆ ನೋಡ್ಕೊಳ್ಬೇಕು, ಎಚ್ಚರಿಕೆ ವಹಿಸ್ಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾರ. ಯಾಕಪ್ಪ ಅಂದ್ರೆ ಅದ್ರೊಳಗಿಂದ ಒಂದು ಹನಿಯೂ ಕೂಡ, ಆ ಪ್ರಾಣಾಗ್ನಿ ಒಂದು ಹನಿಯೂ ಕೂಡ ಭೂಮಿ ಮೇಲೆ ಬಿದ್ರೆ ಭೂಮಿ ವಿನಾಶವಾಗಬಹುದು ಅಂತಕ್ಕಂಥದ್ದನ್ನ ಇಲ್ಲಿ ಅವ್ರು ಹೇಳ್ತಾರೆ. ಪ್ರಾಣಾಗ್ನಿಗಳನ್ನು ಹಿಡಿದುಕೊಂಡು ಸುತ್ತಾಡುತ್ತಿರುವ ಯೋಗ ಮಾನವರು ಬಹಳಷ್ಟು ಜಾಗರೂಕತೆಯಿಂದ ಇರುತ್ತಾರೆ. ನೋಡ್ರಿ, ಯೋಗದಲ್ಲಿ ಇರ್ತಕ್ಕಂಥವ್ರು, ಧ್ಯಾನದಲ್ಲಿ ಇರ್ತಕ್ಕಂಥವ್ರು, ಅಧ್ಯಾತ್ಮ ಜೀವಿಗಳು ಬಹಳಷ್ಟು
ಎಚ್ಚರವಾಗಿರ್ತಾರ. ಅವರು ಪ್ರತಿಯೊಬ್ಬ ವ್ಯಕ್ತಿಯನ್ನ, ಪ್ರತಿಯೊಂದು ಕೆಲಸನ್ನ, ಪ್ರತಿಯೊಂದು ಸ್ಥಳವನ್ನ ಬಹಳಷ್ಟು ಎಚ್ಚರ ವಹಿಸಿ ಅಲ್ಲಿ ಅವರು ಉಳಿತಿರ್ತಾರ. ಆ ವ್ಯಕ್ತಿಯೊಂದಿಗೆ ಸಂಬಂಧವನ್ನ ಹೊಂದುತ್ತಿರ್ತಾರ. ಯಾವಾಗ್ಲೂ ಕೂಡ ದಿಢೀರಾಗಿ ಅವರು ಎಲ್ಲಿಯೂ ಕೂಡ ಸಂಬಂಧವನ್ನ ಹೊಂದೋದಿಲ್ಲ, ಅಥವಾ ಸಂಪರ್ಕವನ್ನ ಬೆಳೆಸೋದಿಲ್ಲ, ಅಥವಾ ಯಾರ ಕೈಯಿಂದಲೂ ಕೂಡ ಹಂಗ ದಿಢೀರವಾಗಿ ತಿನ್ನೋದಾಗ್ಲಿ ಅಥವಾ ಅವ್ರ ಕೈಯಿಂದ ಕುಡಿಯೋದಾಗ್ಲಿ ಯಾವತ್ತಿಗೂ ಮಾಡೋದಿಲ್ಲ. ಧ್ಯಾನಿಗಳು, ಪ್ರಾಣಾಗ್ನಿಗಳನ್ನ ಹೊಂದಿರತಕ್ಕಂತ ವ್ಯಕ್ತಿಗಳು ಅಂದ್ರೆ ಋಷಿ ಮುನಿಗಳು, ದೈವ ಉಪಾಸಕರು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಅವರ ಆಲೋಚನೆಗಳಿಂದ, ಅನುಭೂತಿಗಳಿಂದ, ಕರ್ಮಗಳಿಂದ ಉಪಯೋಗಿಸಲಾಗುತ್ತಿರುವ ಪ್ರಾಣಾಗ್ನಿ ಮಹಾಪ್ರಜ್ಞೆಯಿಂದ, ವಿವೇಕದಿಂದ ಸಂಭವಿಸದೇ ಇದ್ದರೆ ಮಹಾ ವಿಧ್ವಂಸಕ್ಕೆ ಅದು ಕಾರಣವಾಗುತ್ತದೆ. ನೋಡು, ಯಾವಾಗ ಇಂಥ ಪರಿಸ್ಥಿತಿಗಳು ಬಂದಿರ್ತಾವಲ್ಲ, ಯಾವಾಗ ಇಲ್ಲಿ ಕೆಟ್ಟ ಒಂದು ಅಗ್ನಿ ತುಂಬಿರ್ತದಲ್ಲ, ಅಂಥ ಸಂದರ್ಭದಲ್ಲಿ ಮಹಾಪ್ರಜ್ಞೆಯನ್ನ, ವಿವೇಕವನ್ನ, ಶಕ್ತಿಯನ್ನ, ಕ್ಷೇತ್ರಾಗ್ನಿಯನ್ನ ಹೊಂದಿದಂತ ಒಬ್ಬ ವ್ಯಕ್ತಿ ಇಲ್ಲದೆ ಇದ್ರೆ ಅಲ್ಲಿ ವಿನಾಶವಾಗ್ತಕ್ಕಂತ ಸಂದರ್ಭಗಳನ್ನ ನಾವು ನೋಡ್ತೀವಿ. ಅದಕ್ಕಾಗಿ ಯಾವ ಸಂದರ್ಭದಲ್ಲಿ ಧರ್ಮ ಕೆಟ್ಟ ನಿಲ್ತದನೋ, ಎಲ್ಲಿ ಹಾಹಾಕಾರಗಳು ಹೇಳ್ತಾವೋ, ಎಲ್ಲಿ ಸಮಾಜದಲ್ಲಿ ದುಷ್ಟ ಶಕ್ತಿಗಳು ಹೆಚ್ಚಾಗ್ತಾರೋ ಅಂತ ಸಂದರ್ಭದಲ್ಲಿ ದೈವ ಜೀವ ತಾಳಿ ಪರಮಾತ್ಮ ಇಲ್ಲಿ ರೂಪ ತಾಳಿ ಬರ್ತಾನ ಅಂತಕ್ಕಂಥದ್ದನ್ನ ಭಗವದ್ಗೀತೆಯೂ ಕೂಡ ಹೇಳಿದೆ. ಯದಾ ಯದಾ ಹಿ ಧರ್ಮಸ್ಸಿ ಗ್ಲಾನಿರ್ಭವತಿ ಭಾರತ ಅಂತೇಳಿ ಇಲ್ಲಿ ಯಾವಾಗ ಧರ್ಮ ವಿನಾಶಕ್ಕೆ ನಿಲ್ತದನೋ, ಯಾವಾಗ ಇಲ್ಲಿ ಕೆಟ್ಟ ಶಕ್ತಿ ತುಂಬುತ್ತದನೋ, ಆವಾಗ ಪರಮಾತ್ಮ ಪೂರ್ಣಾತ್ಮ ಅಂತಕ್ಕಂಥ ವ್ಯಕ್ತಿಯ ರೂಪದಲ್ಲಿ, ನಮ್ಮಂತ ಮಾನವ ರೂಪದಲ್ಲಿ, ಮಾನವ ದೇಹದವನ್ನ ಧರಿಸಿ ಬರ್ತಕ್ಕಂಥದ್ದನ್ನ ನಾವು ಉದಾಹರಣೆಯೊಂದಿಗೆ ನೋಡಬಹುದು. ಆವತ್ತಿನ ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಕೃಷ್ಣ ನಿಂತು ಆ ಒಂದು ಯುದ್ಧವನ್ನ ಧರ್ಮದ ಕಡೆಗೆ ಜಯಿಸುವಂತೆ ಮಾಡಿದ ಒಂದು ಪ್ರಕ್ರಿಯೆಯನ್ನ ನಾವು ನೋಡಬಹುದು. ಯಾಕಂದ್ರೆ ಒಂದು ವೇಳೆ ಪಾಂಡವರು ಆ ಒಂದು ಯುದ್ಧವನ್ನ ಮಾಡದೇ ಇದ್ರ, ಅರ್ಜುನ ಯುದ್ಧಕ್ಕೆ ಮೊದಲಾಗದೇ ಇದ್ರ, ಕೌರವರು ಆವತ್ತಿನ ದಿನಮಾನದಲ್ಲಿ ಬಹಳ ದುಷ್ಟ ಶಕ್ತಿಯಿಂದ ಉಳಿತಾ ಇದ್ರು. ದುಷ್ಟ ಶಕ್ತಿಗಳಾಗಿ ಆವತ್ತಿನ ಸಮಾಜದಲ್ಲಿ ಮನುಷ್ಯರಿಗೆ, ಪಶು ಪಕ್ಷಿಗಳಿಗೆ ಕಷ್ಟವನ್ನು ಕೊಡ್ತಕ್ಕಂತ ಅರಾಜಕತೆಯಿಂದ ಇರ್ತಿದ್ರು. ಅದಕ್ಕಾಗಿ ಅವರ ಒಂದು ಅಧರ್ಮವನ್ನು ಅಳಿಸ್ಲಿಕ್ಕೆ, ಅವರ ಒಂದು ಅರಾಜಕತೆಯನ್ನು ಹೋಗ್ಲಾಡಿಸ್ಲಿಕ್ಕೆ, ಆವತ್ತಿನ ಒಂದು ಧರ್ಮವನ್ನು ರಕ್ಷಣೆ ಮಾಡ್ಲಿಕ್ಕೆ ಭಗವಂತ ಕೃಷ್ಣ ಸ್ವತಃ ಅರ್ಜುನನ ಸಾರಥಿಯಾಗಿ, ಅರ್ಜುನನ ಡ್ರೈವರ್ ಆಗಿ ಕೆಲಸ ಕೂಡ ಮಾಡ್ಲಿಕ್ಕೆ ಒಪ್ತಾನ. ಯಾಕಂದ್ರ ಅಲ್ಲಿ ಧರ್ಮವನ್ನ ರಕ್ಷಣೆ ಮಾಡ್ಬೇಕಾಗಿರ್ತದ. ಅರ್ಜುನ ಕೇವಲ ನಿಮಿತ್ತ ಮಾತ್ರ, ಅರ್ಜುನ ಕೇವಲ ಯುದ್ಧ ಮಾಡ್ತಾ ಇರ್ತಾನ. ಆದ್ರ ಅಲ್ಲಿ ಮಾಡಿಸ್ತಕ್ಕಂತ ವ್ಯಕ್ತಿ ಆ ಭಗವಾನ್ ಶ್ರೀಕೃಷ್ಣ ಅಂತಕ್ಕಂಥದ್ದನ್ನ ನಾವು ಮರೆಯಕೂಡದು. ಆಮೇಲೆ ವಿಷಯ ಅವರಿಗೆ ತಿಳಿದರೆ ಕೆಲವು ಬಾರಿ ಮನುಷ್ಯರು ಅಜಾಗರೂಕತೆಯಿಂದ ಒಂದು ಬೆಂಕಿಯ ಕಿಡಿಯು ತಪ್ಪಿಸಿಕೊಂಡು ಎಲ್ಲೂ ಜಾರಿ ಹೋದ ವಿಷಯವನ್ನು ಗಮನಿಸದೆ ಮುಂದೆ ಹೊರಟು ಹೋಗುತ್ತಾರೆ. ನೋಡ್ರಿ, ಅವರಿಗೆ ಎಲ್ಲಿಯೂ ಕೂಡ ಒಂದೇ ಒಂದು ಕೆಟ್ಟ ಶಕ್ತಿಯ ಕಿಡಿಗಳು ಅವರಿಗೆ ಸ್ಪರ್ಶವಾಗದಂತೆ ನೋಡ್ಕೊಳ್ತಾರ ಅಂತಕ್ಕಂಥದ್ದನ್ನ ಇಲ್ಲಿ ನಾನು ನೋಡ್ಬೋದು. ವರ್ಷಗಳ ನಂತರ ಒಂದು ಕಾಡ್ಗಿಚ್ಚು ಏರ್ಪಟ್ಟಿರುವ ವಿಷಯವನ್ನು ಗ್ರಹಿಸಿ ಒಳಗಾಗುವಂತೆ ಇಷ್ಟು ದೊಡ್ಡ ಜ್ವಾಲೆಗಳು ಹೇಗೆ ತಯಾರಾದವು ಎಂದು ಸಹ ಅವರು ಕೇಳಬಹುದು. ಆ ಕಾಡ್ಗಿಚ್ಚು ನೀವು ಸೇದಿ ಬಿಸಾಡಿದ ಸಿಗರೇಟು ತುಂಡು ಒಣ ಹುಲ್ಲಿನ ಮೇಲೆ ಬಿದ್ದ ಕಾರಣದಿಂದ ಆ ಕಿಚ್ಚು ಬೆಂಕಿ ಕಾಡಿಗೆ ತಾಗಿದೆ ಒಂದು 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 ಗೂಡಿರುತ್ತದೆ, ಅಡ್ಗಿಚ್ಚು ಸಂಭವಿಸುತ್ತಿರುತ್ತದೆ ಎಂದು ಹೇಳುತ್ತಾರೆ. ನೋಡ್ರಿ, ಇಂಥ ಒಂದು ಸಂದರ್ಭದಲ್ಲಿ ಕಾಡ್ಗಿಚ್ಚುಗಳು ಸಂಭವಿಸಬಹುದು ಅಂತಕ್ಕಂಥದ್ದನ್ನ. ಯಾಕಂದ್ರೆ ಇಂಥ ದುಷ್ಟ ಶಕ್ತಿಗಳು ಆ ಒಂದು ಕಾಡ್ಗಿಚ್ಚನ್ನು ಹೊತ್ತಿಸ್ಲಿಕ್ಕೆ ಕೂಡ ಮುಂದಾಗ್ತಾರ. ಯಾಕಂದ್ರೆ ಈ ಸಸ್ಯ ಸಾಮ್ರಾಜ್ಯವನ್ನ ಹಾಳ್ಗೆಡತಕ್ಕಂತ ಕೆಲಸಕ್ಕೆ ಮುಂದಾಗ್ತಾರ ಅಂತಕ್ಕಂಥದ್ದನ್ನ ಇಲ್ಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿ ಅಂತರಿಕ್ಷದಲ್ಲಿ ಸುಳಿಗಳು, ಪ್ರಾಣಾಗ್ನಿಯು ಯಾವ ರೀತಿ ಸುಳಿಯಾಗಿ ಕುಳಿತಿರ್ತದ, ಯಾವ ರೀತಿ ಮೇಘದ ರೂಪದಲ್ಲಿ ಇರ್ತದ ಅಂತಕ್ಕಂಥದ್ದನ್ನ ಇಲ್ಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿಗೆ ನಾವು ಇವತ್ತಿನ ಸ್ವಾಧ್ಯಾಯವನ್ನು ಮುಗಿಸೋಣ. ಎಲ್ಲರೂ ಕೂಡ ಧ್ಯಾನಕ್ಕೆ ಹೋಗಿ ಸ್ಪೆಕ್ಟ್ ಇದ್ರೆ ತೆಗೆದಿರಿ, ಎರಡು ಕೈಗಳನ್ನ ಲಾಕ್ ಮಾಡ್ಕೊಳ್ಳಿ, ಎರಡು ಕಾಲ್ಗಳನ್ನ ಕ್ರಾಸ್ ಮಾಡ್ಕೊಳ್ಳಿ, ಕುಳಿತುಕೊಳ್ಳಿ. ಉಸಿರಿನೊಂದಿಗೆ ಒಂದಾಗಿ, ಕೇವಲ ಉಸಿರಿನೊಂದಿಗೆ ಒಂದಾಗಿ, ನೀವು ತೆಗೆದುಕೊಳ್ಳುತ್ತಿರುವ ನಿಮ್ಮ ಪ್ರಾಣ ವಾಯುವಿನ ಮೇಲೆ ನಿಮಗೆ ಲಕ್ಷ್ಯವಿರಲಿ ಮಾಸ್ಟರ್ಸ್. ನೀವು ಒಳಗೆ ತೆಗೆದುಕೊಳ್ಳುತ್ತಿರುವ ತಣ್ಣನೆಯ ಉಸಿರು, ನೀವು ಹೊರಗೆ ಬಿಡುತ್ತೀರಿ.
ಮಾಡುತ್ತಿರುವ ಬೆಚ್ಚನೆಯ ಉಸಿರಿನ ಕಲ್ಪನೆ ನಿಮಗಿರಲಿ ಮಾಸ್ಟರ್ಸ್. ನೀವು ಯಾವಾಗ ಎರಡು ಉಸಿರಿನ ಮಧ್ಯೆ ಲೀನವಾಗುತ್ತೀರೋ ಆಗ ಮಾತ್ರ ಪ್ರಾಣ ಶಕ್ತಿಯೊಂದಿಗೆ ನೀವು ಒಂದಾಗುತ್ತೀರಿ. ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿಗೂ ಧ್ಯಾನದಲ್ಲಿ ಮುಳುಗಿ
ಕೊನೆಯದಾಗಿ 10 ಸೆಕೆಂಡ್ಗಳು. ಕೊನೆಯ 5 ಸೆಕೆಂಡ್ಗಳು. ಮೂರು, 2, 1. 2 ಕೈಗಳನ್ನು ಬಿಡಿಸಿ ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ. 0, 1, 2, 3, 4, 5. ನಿಧಾನವಾಗಿ ಕೈಗಳನ್ನೇ ನೋಡುತ್ತಾ ಅಷ್ಟೇ ನಿಧಾನವಾಗಿ ಕೈಗಳನ್ನು ತೆಗೆಯಿರಿ. ಮಾಸ್ಟರ್ಸ್, ಯಾರಾದ್ರೂ ಏನಾದ್ರೂ ಹಂಚ್ಕೊಳ್ಬೇಕಿದ್ರೆ ಹಂಚ್ಕೊಳ್ಬಹುದು ಮಾಸ್ಟರ್ಸ್. ಮೇಡಮ್, ಕೇಳಿಸ್ತಾ? ಹಲೋ.